ಅಲ್ಲ ಸಂಜೆ ಗಂಟೆ ಯಾತಿಗೆ ಹಿಂಗೆ ಮೆಸೇಜ್ ಕಳಿಸಿ ಸುಮ್ಮನೆ ಸಾಯಿಸೋದು. ಹಾಯ್ ಬಾಯಿ ಅದು ಇದು ಅಂದ್ಕೊಂಡು ನಾನು ಹೇಳಿದ್ಕೆ ರಿಪ್ಲೈ ಕೊಡಿ ಅಂದ್ಕೊಂಡಿದ್ದೆ. ಯಾಕೆ ಹಿಂಗೆ ಆಡ್ತಾ ಕೂತಿದ್ದಾರೆ ಇವರು. ನಾನೆಲ್ಲ ಒಳ್ಳೆ ಹುಡುಗತ್ತೋಡು ಫ್ರೆಂಡಾಗರು ಇರೋದ ಅಂತ ನಾನು ಅನ್ಕೊಂಡ್ರೆ ಇವ್ರು ನೋಡಿದ್ರೆ ಹಾಯ್ ಮಾಡಿ ಅದು ಮಾಡಿ ಇದು ಮಾಡಿ ರಿಪ್ಲೈ ಕೊಡಿ ಅಂತ ಕೂತಾರಲ್ಲ. ಹೇಳ್ತಾವೆ ನನಗೆ ಇಷ್ಟ ಇಲ್ಲ ಅಂತ. ಅದು ಬಿದ್ದು ಯಾಕೆ ಹೊಟ್ಟೆ ಉರಿಸ್ತಾ ಇದ್ರು. ನಾನು ಹೋಗಿ ಎಲ್ಲ ನಂಬರ್ ಕೊಟ್ಬಿಟ್ನು ಕಣೆ. ಅಲ್ಲ ನಾನು ಎಷ್ಟು ಮೆಸೇಜ್ ಮಾಡ್ತೀನಿ ಏನೂ ರಿಪ್ಲೈ ಕೊಡ್ತಾ ಇಲ್ವಲ್ಲ. ಯಾಕೆ ಹಿಂಗೆ ಆಡ್ತಿದ್ದಾಳು ಜಯ. ಹೇಳ್ತೀನಿ ಮನೆಗೆ ಬಂದು ನಾನು ಮಾತಾಡ್ತೀನಿ ನೀನು ಒಪ್ಪು ಅಂತ. ನನಗೆ ಜೈನ್ ಬಿಟ್ಟಿರೋ ಕೈಕಿಲ್ಲ ನನಗೆ. ಆಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೆ ಒಪ್ಕೋತಾಳೆ ಅಂತ. ಜೈನ್ ನೋಡಿದ್ರೆ ಒಪ್ಕೋತಾನೂ ಇಲ್ಲ ಏನೂ ಇಲ್ಲ. ನನಗಂತೂ ಬೇಜಾರಾಗ್ಬಿಟ್ಟದೆ, ಸಾಕಾಗಿ ಹೋಗ್ಬಿಟ್ಟದೆ. ಏನು ಮಾಡೋಣ. ಅವ್ರ ಮನೆಗೆ ಹೋಗ್ಬೇಡ. ಬೇಡ ಮೊದಲು ಜೈನ್ ಒಪ್ಪಿಸ್ಬಿಟ್ಟೆ ನಾನು ಅವ್ರ ಮನೆಗೆ ಹೋಗ್ಬೇಕು. ಅಲ್ಲ ಯಾಕೆ ಅರ್ಥ ಮಾಡ್ಕೊತಿಲ್ಲ ನನ್ನ ಕಷ್ಟನ. ಅಲ್ಲ ಅವಳು ಅಷ್ಟು ಚೆನ್ನಾಗಿ ನೆಗ್ನೆಗಿರ್ತಾ ಮಾತಾಡ್ಕೊಂಡಿದ್ರೆ ನಾನು ಇನ್ನೇನು ಅನ್ಕೋಬೇಕು. ನಾನು ಪ್ರೀತಿಸ್ತಾಳೆ ಅಂತ ತಾನೇ ಅನ್ಕೋಬೇಕು. ಯಾಕೆ ಹಿಂಗೆ ಮಾಡ್ತಿದ್ದಾಳು ಜಯ. ನಾನು ಎಲ್ಲನೂ ನಾನು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಅದನ್ನ ತೆಗ್ದೇ ನೋಡೋಕ್ಕಿಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಬೇಜಾರಾಗ್ಬಿಡೋದೆ ನನಗೆ. ಒಂದೇ ಒಂದ್ಸಲ ಮಾತಾಡ್ಬಿಟ್ರೆ ಹೇಳ್ಬಿಡ್ತೀನಿ ನನಗೆ ಏನೇನು ಅನಿಸ್ತಿದೆ ಎಲ್ಲನೂ ಹೇಳ್ಬಿಡ್ತೀನಿ. ಒಂದು ಫೋನೇ ತೆಗಿಯೋಕೆ ಹೋಗ್ತಾ ಇಲ್ವಲ್ಲ. ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ. ರಾಕಿ ಅದಕ್ಕೆ ಹೇಳಿ ಅದೇ ಬಾ ಊಟ ಮಾಡು. ಹೊಸಿ ಹೊತ್ತಾಯ್ತಾ ಊಟಕ್ಕೆ ಕರ್ದಿ. ಮನೆಯವರೆಲ್ಲ ಊಟ ಮಾಡ್ಕೊಂಡು ಹೋಗವ್ರೆ. ನೀನೇನು ಮಾಡ್ತಿಲ್ ಕೂತಿದ್ದಿ. ಹೊಲ್ಕೊಯ್ಕಿಲ್ವ ಇವತ್ತು? ನೋಡ್ತೀನಿ. ಅಲ್ಲ ಅತ್ತೆ ಬೇರೆ ಬೈತಾ ಕೂತಾರೆ. ಹೊಲಕ್ಕೆ ಬರ್ದಾನೆ ಏನು ಮಾಡ್ತಾ ಕೂತಿದ್ದಾನೋ ಇಲ್ಲಿ ನಾಟಕ ಆಡ್ತಾ ಕೂತಿದ್ದಾನ ಅಂತ. ಬೈಲಿ ಹೊಲಕ್ಕೆ ಹೋಗೋ ಬೈಲಿ ಹೊಸಿ ಬೈತಾ ಕೂತಿದ್ದಾರ. ಒಂದು 15 ದಿವಸ ಮೇಲೆ ಆಯ್ತಂತಲ್ಲ ಹೊಲಕ್ಕೆ ಹೋಗಿಲ್ವಂತಲ್ಲ ನೀನು. ಏನಾಗಿದ್ದದು? ಯಾಕಂಗೆ ಯಾವಾಗ ನೋಡ್ರು ಫೋನ್ ಇಟ್ಕೊಂಡು ಕೂತಿರ್ತಿದ್ದಿ, ಬೇಜಾರಲ್ಲಿ ಕೂತಿರ್ತಿದ್ದಿ. ಏನಾಯ್ತು? ಏನಾದ್ರು ಫ್ರೆಂಡ್ ಗಿಂಡ ಏನಾದ್ರು ಜಾಕೆಟ್ ಆಡ್ಕೊಂಡ್ರಾ? ಇಲ್ಲ ಕನಸ್ಗೆ ಏನೂ ಇಲ್ಲ. ನಂಗೆ ಗೊತ್ತಾಯ್ತಿಲ್ವ ರಾಕಿ. ನಿಮ್ಮ ಮೊದ್ಲಿದ್ದಲ್ಲ ಹಂಗೆ ಲವಲವಿಕೆಯಿಂದ ಇಲ್ವೇ ಇಲ್ಲ. ಭಾರಿ ಬೇಜಾರಾಗಿರ್ತಿದ್ದಿ, ಡಲ್ ಆಗಿರ್ತಿದ್ದಿ. ಏನಾಯ್ತು? ಅಲ್ಲ ನನ್ನ ಜೊತೆ ಹೇಳ್ಕೊಳಕ್ಕೆ ಬೇಜಾರ ನಿಮಗೆ? ಬಿಡು, ನನ್ನ ಜೊತೆ ಯಾಕೆ ಹೇಳ್ಕೊಳ್ಳಿ. ಮಾತುವೆ ಅವನಂಗೆ ಅಂತಿದ್ದಿ. ಅದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು ಕತೆ. ಸರಿ ಬಿಡು, ಏನೂ ಇಲ್ಲ ಕತೆ. ನೀನು ಇಷ್ಟ ಬಂದಾಗಿರು. ಬಾ ಊಟ ಮಾಡು ಬಾ. ಏನೂ ಇಲ್ಲ ಕತೆ ತಗೊಳ್ಳಿ. ಇದ್ದಿದ್ರೆ ನಾನು ಹೇಳ್ತಿದ್ದಿಲ್ವಾ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನೀವು. ಏನೂ ಇಲ್ಲ ಕತೆ. ಇದ್ದಿದ್ರೆ ನಾನು ಹೇಳಿ ಅಂದ್ರೆ ನಾನೇನು ಹೇಳೋಣ. ಏನೂ ಇಲ್ಲ ಬಿಡಿ. ಅಂತ ಯಾತಕ್ಕೆ ಇತ್ತೀಚೆಗೆ ಸರಿಯಾಗಿ ಒಟ್ಕೊಂಡು ಉಳ್ತಾ ಇಲ್ಲ. ಹೊಲ್ಕು ನೆಟ್ಕೋಯ್ತಾ ಇಲ್ಲ. ಕೆಲಸ ಹೇಳಿದ್ರೆ ಆಮೇಲೆ ಮಾಡ್ತೀನಿ ಅಂತ ಎಲ್ಲ ಹಂಗೆ ಹಂಗಂಗೆ ಪೆಂಡಿಂಗ್ ಉಳಿಸ್ತಾ ಇರ್ತಿದ್ದಿ. ಯಾಕೆ ಏನಾಯ್ತು? ಏನೂ ಇಲ್ಲ ಕತೆ. ಆಮೇಲೆ ಬರ್ತೀನಿ ತಾಳಿ. ಎಲ್ಲಿಗೋದಿ ನೀನು? 7 ಗಂಟೆ ನನ್ನ ಸುಮ್ಮನೆ ಐಕಿಲ್ಲ. ಮೇಲೆ ಕೊಡಿಲಿ ಫೋನ್, ನಾನು ನೋಡ್ತೀನಿ. ಕೊಡಿಲಿ. ಏನು ಇಲ್ಲ ಕತೆ ಬಿಡೋದಕ್ಕೆ. ಏನೂ ಇಲ್ಲ ಕತೆ. ಏನಾಯ್ತು ರಾಕಿ? ಯಾಕೆ ಬೇಜಾರಲ್ಲಿದ್ದಿ? ನೀನು ಹಿಂಗೆ ಬೇಜಾರಲ್ಲಿದ್ದೆ ನನಗೂ ಹೊಸಿ ಬೇಜಾರಾಕಿಲ್ಲ. ನೀನು ಒಬ್ಬನೇ ನನ್ನ ಕಷ್ಟ ಸುಖ ಇಷ್ಟ ಸುಖ ಎಲ್ಲ ಕೇಳೋನು. ನಾನು ನಿನಗೆ ಬೇಜಾರಾದ್ರೆ ನನಗೂ ಬೇಜಾರಾಯ್ತದೆ ಕಲ್ ರಾಕಿ. ಹೇಳು, ಏನು ಕಷ್ಟ ಸುಖ ಏನು? ಯಾರ ಜೊತೆ ಜಗಳ ಆಡ್ಕೊಂಡಿದ್ದೀಯಾ? ಅದಕ್ಕೆ ನಿಮ್ಮ ಜೊತೆ ಒಂದು ವಿಚಾರ ಹೇಳ್ತೀನಿ. ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ರಾಕಿ ನಾನು ಯಾರ ಜೊತೆಗೆ ಹೇಳನೆ? ಏನೂ ಇಲ್ಲ ಕತೆ ಹೇಳು. ಅದಕ್ಕೆ ನಾನೊಂದು ಹುಡುಗಿನ ಪ್ರೀತಿಸ್ತವ್ನಿ. ಏನು ಹೇಳ್ತಿದ್ದಿ ರಾಕಿ ನೀನು? ಏನು ಹೇಳ್ತಿದ್ದಿ? ನೀನು ತಮಾಷೆ ಮಾಡ್ತಿದ್ದೀಯಾ? ಇಲ್ಲ ಕನತ್ಗೆ ದೇವ್ರಾಣೆ. ರಾಕಿ ನಿನ್ನ ತಮ್ಮಯ್ಯ ಅಂತೀನಿ. ಅಂತ ಕೆಲಸ ಪತ್ರ ಯಾಕೆ ಹೋಗ್ಬೇಡ. ನಿಮ್ಮ ಮನೇಲಿ ಸರಿ ಇಲ್ಲ. ನೀನು ಯಾಕೆ ಇದೆಲ್ಲ ಗೊತ್ತಾನೆ ನಿನಗೆ? ಮನೇಲೆಲ್ಲ ಇದೆಲ್ಲ ನಡೆಯೋಕ್ಕಿಲ್ಲ ಅಂತ. ಅಲ್ಲ ಮದುವೆ ಆಗಬೇಕು ಅಂದರೆ ನಿಮ್ಮ ಅವ್ವಂಗೆ ಹೇಳು, ಅತ್ತೆಗೆ, ನಿಮ್ಮ ಅಪ್ಪಂಗೆ ಹೇಳು, ನಿಮ್ಮ ಅಣ್ಣನಿಗೆ ಹೇಳು. ಯಾವ್ದಾರು ಒಂದು ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡಿಸ್ತಾರೆ. ಅದು ಬಿಟ್ಬಿಟ್ಟು ನೀನು ಪ್ರೀತಿ ಪ್ರೇಮ ಅದು ಇದು ಬದನೆಕಾಯಿ ಅಂತೆಲ್ಲ ನಿಂತ್ಕೊಬೇಡ ಕಣ್ರಾಕಿ. ಈ ಸರಿ ಇರೋಕ್ಕಿಲ್ಲ ಕತೆ. ಅದೆಲ್ಲ ಚೆನ್ನಾಗೂ ಇರೋಕ್ಕಿಲ್ಲ. ನೀನು ಯಾಕೆ ನಿನ್ಗೆ ಗೊತ್ತಾಯ್ತಿಲ್ವಾ? ಯಾಕಂಗೆ ಆಡ್ತಿದ್ದಿ ನೀನು? ಅದೆಲ್ಲ ಬಿಟ್ಟಾಕ್ಬಿಟ್ಟು ಸುಮ್ಮನೆ ಬಿಡು ನೀನು. ಅದಕ್ಕೆ ಕನತ್ಗೆ ನಾನು ಯಾರಿಗೂ ಹೇಳ್ಕೊಳಕ್ಕಿಲ್ಲ. ಒಬ್ರು ನೀವು ಯಾರು ಸಮಾಧಾನನೇ ಮಾಡೋಕ್ಕಿಲ್ಲ. ಎಲ್ಲರೂ ನನಗೆ ಬೋಯಕ್ಕೆ ಬರ್ತಿದ್ದೀರಿ ನೀವು. ಬೈತಾರೆ ಅಂತಲ್ಲ ಕಣ್ರಾಕಿ. ಅಲ್ಲ ಈ ಸರಿಯಾ ಹೇಳು ನೀನು? ಈ ಸರಿ ಇಲ್ಲ ಕಣ್ರಾಕಿ. ಮನೇಲಿ ಎಲ್ಲರೂ ಗೊತ್ತಾದ್ರೆ ಅವ್ರು ಬಿಡ್ತಾರ? ಸರಿ ಇಲ್ಲ ಕತೆ. ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇರೋದು ಕಲಿ. ಅಲ್ಲ ಹುಡುಗಿ ಏನಂತ ಅದಕ್ಕೆ? ಅದಕ್ಕೆ ನಾನು ಅವಳು ಮಾತ್ರ ಬಿಡೋಕ್ಕಿಲ್ಲ ಕನತ್ಗೆ. ಮದುವೆ ಆದರೆ ಅವಳೇ ಇಲ್ಲ ಅಂದ್ರೆ ಮದುವೆನೇ ಆಯ್ಕಿಲ್ಲ. ಅಲ್ಲ ಕಣ್ರಾಕಿ, ಇದು ಯಾಕೆ ಹಿಂಗೆ ಆಟ ಮಾಡ್ತಿದ್ದಿ? ಯಾವ ಊರು ಏನು ಎತ್ತ? ಅದೇ ಕನತ್ಗೆ ಮಮ್ಮಿ ಬಡ್ಡಿ ದುಡ್ಡು ಇಸ್ಕೊಂಡು ಹೋಗೋದ್ರಿಂದಲ್ಲ ಅಲ್ಲಿ ಪರಿಚಯ ಆಗಿದ್ದು. ಆ ಹುಡುಗಿ ಅವಳು ಏನು ಹೇಳ್ತಿಲ್ಲ ಕನತ್ಗೆ. ಹೇಳಿ ಸಾಕಾಯ್ತು. ಅವಳು ಮಾಡಿದ್ರೆ ಇಷ್ಟ ಇಲ್ಲ ಅಂತ ಕೂತ್ಕೊಳ್ಳೋ ಕನತ್ಗೆ. ರಾಕಿ ಹಿಂಗಂತ ಅದರ ಅದಕ್ಕೆ ಅಂತ ಅನ್ಕೋಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಇಷ್ಟ ಇಲ್ಲ ಅಲ್ವಾ ಬಿಟ್ಬಿಡು. ಬಲ್ವಂತಾಗಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ಕನತ್ಗೆ, ನಾನು ಭಾರಿ ಪ್ರೀತಿಸ್ತಾನೆ. ನಾನು ಮದುವೆ ಆದರೆ ಅವಳೇ ಇಲ್ಲ ಅಂದರೆ ಆಯ್ಕಿಲ್ಲ ಕನತ್ಗೆ. ಇಲ್ಲ ಅವಳಿಗೆ ನನಗೆ ಗೊತ್ತು. ನನ್ನ ಕಂಡ್ರೆ ಇಷ್ಟ ಆದರೆ ಅವ್ರ ಮನೇಲಿ ಎದುರುಕತ್ತಾವಳೆ ಅವಳು. ಅವ್ರ ಮನೆಯವರು ಅಂದರೆ ಭಾರಿ ಗೌರವ ಅವಳಿಗೆ. ಅದಕ್ಕೆ ಹಂಗೆ ಎದುರುಕತ್ತಿರೋದು. ಇಲ್ಲ ನನ್ನ ಮದುವೆ ಆದರೆ ಅವಳೇ ಇಲ್ಲಾಂದರೆ ಆಯ್ಕಿಲ್ಲ. ಹೇಳಿದ್ನಲ್ಲ, ಅವಳೇ ಆದರೆ ಇಲ್ಲಾಂದರೆ ಆಯ್ಕಿಲ್ಲ. ಅಲ್ಲ ಕಣ್ರಾಕಿ, ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ನೀವೇನು ಬಲ್ವಂತ ಮಾಡೋಕ್ಕಾಗ್ತದ? ಬಾಳೋಳು ಬಟ್ಕೊಡು ಅವಳು ನಿನ್ನ ಜೊತೆ. ಅವಳಿಗೆ ಇಷ್ಟ ಇಲ್ಲ ಅಂದರೆ ನೀನೇನು ಮಾಡಿ?
ಬಿಡುರಾಕಿ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ನೀ ಪಾಠ ನಿಂತು ರಾಕಿ. ಸುಮ್ಮನೆ ಹಾಗೆಲ್ಲ ಆಟ ಮಾಡಬೇಡ್ದು. ಮದುವೆ ಅನ್ನೋ ವಿಚಾರ ಅದಲ್ಲ. ಅಲ್ಲ ಪ್ರೀತಿ ಪ್ರೇಮ ಎಲ್ಲ ನಿಂಗೆ ಯಾಕೆ? ಮದುವೆ ವಯಸ್ಸು ಇನ್ನೊಸಿ ಅದೇ, ಇನ್ನೊಂದು 2-3 ವರ್ಷ ಆದರೂ ನಡೀತದೆ. ಆಮೇಲೆ ಮದುವೆ ಆಗುವಂತೆ ಏನು ಕಡಿಮೆ ಆಗಿದ್ದು ನಿನಗೆ? ಆಸ್ತಿ ಇಲ್ವಾ, ಮನೆ ಇಲ್ವಾ, ಹೊಲ ಇಲ್ವಾ? ಒಂದು ಒಳ್ಳೆ ಹೆಣ್ಣು ಸಿಗ್ತದೆ, ಮದುವೆ ಆಗುವೆ ಬಿಟ್ಬಿಡು. ಮನೇಲಿ ಗೊತ್ತಾದ್ರೆ ನಿನ್ನ ಬಿಟ್ಟಾರೆ ಈ ವಿಚಾರ ಕಂಡ್ರೆ ಹಾಕಿಲ್ಲ ಮನೇಲಿ. ಅದು ಅತ್ತೆಗೂ ಮಾವನು ನಿಮ್ಮ ಅಣ್ಣನವೇ ಬಿಟ್ಟಾರ ನಿನ್ನ. ಯಾಕಂಗೆ ಆಡ್ತಿದ್ದಿ? ನಿಂಗೆ ಗೊತ್ತಿಲ್ವ ಅವ್ರ ಬುದ್ಧಿ? ಬಿಟ್ಬಿಡು ರಾಕಿ. ನಿನ್ನ ತಮ್ಮನಂಗಿದ್ದಿ. ಹಾಗೆಲ್ಲ ಆಡಕ್ಕೆ ಹೋಗ್ಬೇಡ ಕಣ್ರಾಕಿ. ಸುಮ್ಮನೆ ಬಿಟ್ಬಿಟ್ಟು ಆರಾಮಾಗಿ ಹೊಲಗಿರಕ್ಕೆ ಏನೋ ಹೋಗ್ಬಿಟ್ಟು ಏನೋ ಕೆಲಸ ಮಾಡೋದು ನೋಡಿ ನೀನು. ಯಾಕಂಗೆ ಆಡ್ತಿದ್ದಿ ನೀನು ಆಟ ಮಾಡ್ಕೊಂಡು? ಬಿಡು, ಸುಮ್ಮನೆ ಬಿಟ್ಟಾಕ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಬರೀ ನೀನು. ಈ ಥರ ಇದ್ರೆ ಎಲ್ಲ ಚೆನ್ನಾಗಿರೋಕ್ಕಿಲ್ಲ ಕತೆ. ಒಂದು 4 ಜನ ಗೊತ್ತಾದರೆ ಅವ್ರು ಏನು ಅನ್ಕೊಳಕಿಲ್ಲ. ನೀನೇನೋ ಗಂಡಸು, ಮನೆಯವರು ಇನ್ನೊಂದು ಜೀವನ ಏನಾಯ್ಕಿಲ್ಲ, ಇಷ್ಟ ಇಲ್ಲ ಅಂತದಲ್ವಾ? ಅವ್ರ ಮನೆ ನೋಡಿದೀಯ ನೀನು? ಉಂಕನತ್ಗೆ ನೋಡಿವ್ನಿ ರಾಕಿ. ಅಲ್ಲಿಗೆ ಹೋಗಿದ್ದು ಬೇಡ ಪಾಪ, ಇನ್ನೊಂದು ಜೀವನ ಇಷ್ಟ ಇಲ್ಲ ಅಂತ ಕಡೆಗೆ ಹೋಗ್ಬೇಡ್ದು. ಅವ್ರ ಮನೆ ಕಡೆಗೆ ಹೆಂಗೆ? ಪರವಾಗಿಲ್ಲ. ಅವ್ರ ಅಣ್ಣ ಅವರಪ್ಪ ಎಲ್ಲ ಕೆಲ್ಸಕ್ಕೆ ಹೋದಾರಂತೆ. ಏನೋ ಅವ್ರ ಹೂವು ಅವರು ದೊಡ್ಡವ ಅವ್ರು ಇದ್ದಾರಂತೆ, ಎಲ್ಲ ಒಟ್ಟಿಗೆ ಇದ್ದಾರಂತೆ. ಏನೂ ತೊಂದರೆ ಇಲ್ಲಂತೆ, ಚೆನ್ನಾಗಿ ಅವಳೆ. ಆದರೆ ನಾನು ಒಸಿ ಪ್ರೀತಿಸ್ತಲ್ಲ ಕನ್ನದಕ್ಕೆ ಒಪ್ಕತೇನೆ ಇಲ್ಲ. ಏನು ಕಡಿಮೆ ಆಗಿದೆ ಅದು ಅದನ್ನಾರು ಹೇಳ್ಬೇಕು ತಾನೆ. ನೀನು ಕಂಡ್ರೆ ಇಷ್ಟ ಇಲ್ಲ ಅಂತ ಅಂತಿದ್ದು. ನಂಬರ್ ಎಲ್ಲ ಎಲ್ಲಿ ಸಿಕ್ತು ನಿನಗೆ? ನಂಬರ್ ನಾನು ಅವತ್ತೇ ಇಸ್ಕೊಂಡಿದ್ದಕ್ಕೆ ಕೊಟ್ಟಳು. ಮಾತಾಡ್ತಿದ್ದ ಫೋನಲ್ಲಿ. ನಾನು ಪ್ರೀತಿಸ್ತೀನಿ ಅಂತ ಅಷ್ಟವ, ನಾನು ನಿನ್ನ ಫ್ರೆಂಡು ಅಂದ್ಕೊಂಡಿದ್ದೆ, ಹಂಗೆ ಹಿಂಗೆ ಹಿಂಗೆ ಅಂದ್ಬಿಟ್ಟಲ್ಲ ಅಂತ ತೆಗಿ ಮಾತಾಡೋದು ಬಿಟ್ಬಿಟ್ಲು. ಫೋನು ತೆಗಿತಿಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ನೂ ರಿಪ್ಲೈ ಕೊಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ ಕನ್ನದಕ್ಕೆ. ಸುಮ್ಮನೆ ಹಂಗೆ ಬಿಟ್ಬಿಟ್ಟವಳೆ ಕನ್ನದಕ್ಕೆ. ನನಗಂತೂ ಓಸಿ ಬೇಜಾರಾಗಿಲ್ಲ. ಏನು ಮಾಡೋದು ಗೊತ್ತು ಆಯ್ತಲ್ಲ, ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಅಲ್ಲ ಕಣ್ರಾಕಿದ್ದು ಯಾಕಂಗೆ ಆಡ್ತಿದ್ದೆ ನೀನು? ಹೆಣ್ಗೋಸ್ಕರ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆತದ? ಸುಮ್ಮನೆ ನಡಿ, ಅತ್ತೆ ಬೈತಾಯಿದ್ರು ಹೊಲಕ್ಕೂ ಬರ್ತೀರಾ ಮನೆಗೂ ಬರ್ತೀರಾ ಅಂತ ನಡಿ ಹೊಲ್ಕೋಗು. ಬಾ ಊಟ ಮಾಡಬೇಡಿ. ಇತ್ತೀಚೆಗೆ ಅದಕ್ಕೆ ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ಲ. ನನಗೆ ಏನಾಯಿತು ಅಂತಂದರೆ ನೀನು ಏನು ಹೇಳ್ತು ವಿಚಿಕ್ಕಿಲ್ಲ. ಅಷ್ಟು ಆಗಾರ್ರುವೆ ಯಾಕ್ರೆ ಹೆಂಗೆ ಆಡ್ತಿದ್ದಿ ನೀನು? ನಡಿ ಊಟ ಮಾಡು ಬಾ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಳ್ಳೆ ಹುಡುಗನಾಗಿ ಇರೋದು ಕರಿ ನೀನು. ಇದೆಲ್ಲ ಸರಿ ಆಗತ್ತೆ. ಇಲ್ಲ ಕನ್ನದಕ್ಕೆ, ಇಲ್ಲ ನನಗಂತೂ ಜೈನ್ ಬಿಡೋಕ್ಕಾಗಿಲ್ಲ. ಹಂಗೆ ಆಟ ಮಾಡಬಾರ್ದು ಕಂಡ್ರಾಕಿ. ಅದು ಯಾಕಂಗೆ ಆಡ್ತಿದ್ದಿ ನೀನು? ಯಾಕಂಗೆ ಆಟ ಮಾಡ್ತಿದ್ದಿ ನೀನು? ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ಬಿಟ್ಟದ? ಅದು ಸರಿ, ಹೆಣ್ಣು ಒಪ್ಕೊಟ್ಟವರೆಗೂ ಆಗ ಮನೆಯವ್ರು ಒಪ್ಬೇಕಲ್ಲ. ಅದಕ್ಕೆ ಮನೆಯವ್ರು ಒಪ್ಪೋದು ಏನಾದ್ರು ಮಾಡೋಕ್ಕಾಗಿದೆ. ಮೊದಲು ಜಯ ಒಪ್ಕೋಬೇಕು ಕನ್ನದಕ್ಕೆ. ಅಲ್ಲ ಹೆಣ್ಣು ಯಾವಾಗ ಒಪ್ಕೊಳ್ಳೋದು? ಏನು ಆಗಿದ್ದು ರಾಕಿ? ನೀನು ಯಾಕೆ ತಲೆ ಕೆಡ್ಸ್ಕೊತೈತಿ? ಬಿಡು, ಏನೋ ಆ ಹೆಣ್ಗೂ ಇಷ್ಟ ಇಲ್ಲ. ನಿಮ್ಮ ಮನೆಯವ್ರು ಯಾರು ಒಪ್ಕೊಳಕ್ಕಿಲ್ಲ, ಬಿಟ್ಬಿಡು. ಇಲ್ಲಿಗೆ ಇದನ್ನ ಬಿಟ್ಟು ಹಾಕ್ಬಿಟ್ಟು ಬೇಕಾದ್ರೆ ಅತ್ತೆ ಅವ್ವ ಅಪ್ಪನ ಜೊತೆಗೆ ಮಾತಾಡು. ಇಲ್ಲ ಹೆಂಗಾರು ಮಾಡಿ ತಿಳಿಸ್ಬಿಟ್ಟು ಬೇಕಾದ್ರೆ ಯಾವ್ದಾರು ಒಂದು ಹೆಣ್ಣಿಗೆ ನೋಡ್ಬಿಟ್ಟು ಮದುವೆ ಮಾಡೋಕ್ಕಾಗ್ತದೆ. ಅದೆಲ್ಲ ಬೇಡಕತ್ತೆ, ಪ್ರೀತಿ ಗೀತಿ ಎಲ್ಲ ಬೇಡ. ಇಲ್ಲಿ ಬಂದು ನೀಸೋದು ಸರಿಯಾ? ಆ ಹೆಣ್ಣನ್ನ ಜೀವನ ಕಾಲ್ ಮಾಡಿ ನಿಮ್ಮ ಅವ್ವ ಅಪ್ಪನ ಬುದ್ಧಿ ನಿಂಗೆ ಗೊತ್ತು ತಾನೆ. ಸುಮ್ಮನೆ ಬಿಟ್ಟಾಕು. ಆ ಹೆಣ್ಣು ಒಳ್ಳೆ ಹೆಣ್ಣ ಕನ್ನದಕ್ಕೆ ಭಾರಿ ಒಳ್ಳೆ ಹುಡುಗಿ. ಹೆಂಗೋ ಜೀವನ ಮಾಡ್ಕೊಂಡಿರ್ಲಿ. ಇಲ್ಲಿ ಕಷ್ಟ ಆಯ್ತದೆ ಜೀವನ ಮಾಡೋಕ್ಕೆ, ನಾನೆಲ್ಲ ಅನುಭವಿಸ್ತಿರೋದು ಸಾಕು ರಾಕಿ. ಅದು ಅಲ್ದೇ ಭಾರಿ ಹಿಂಸೆ ಆಯ್ತದೆ. ಅದು ಅಲ್ದೇ ನಿಮ್ಮ ಮನೇಲಿ ಒಪ್ಪಾಕಿರಾಕಂದ್ರೆ ರಾಕಿ. ಬೇಕಾದ್ರೆ ನಾನೇ ಸಪೋರ್ಟ್ ಮಾಡ್ಬಿಡೋನು. ಹೋಗಿಬೇಕಾದ್ರೆ ನಾವೇ ಮಾತ್ಕಿತಾಡಿ ಏನೋ ಮಾಡ್ಬೋದಾಗಿತ್ತು. ಮನೇಲಿ ಯಾರೂ ಒಪ್ಪಕ್ಕಿಲ್ವಲ್ಲ. ಇನ್ನೇನು ದಾರಿ ಇಲ್ಲ. ಇಲ್ಲ ಎಣ್ಣೆ ನೀನು ಒಪ್ಕೋಬೇಕು, ಇಲ್ಲಾಂದರೆ ಮನೆಯವ್ರಿಗೆ ಮಾತಾಡಬೇಕು. ಎರಡೂ ಇಲ್ಲಾಂದರೆ ಭಾರಿ ಕಷ್ಟ ಆಯ್ತದೆ ಕಣ್ರಾಕಿ. ಬಿಟ್ಟಾಕ್ಬಿಡು. ಎಣ್ಣೆಕ್ಲಿದ್ದೆ ಹೋಗ್ಬಾರ್ದು, ಜೀವನ ಹಾಳಾಗ್ಬಿಡ್ತದೆ. ಸುಮ್ಮನೆ ಏನು ದುಡ್ಕೊಂಡೇನೋ ಜೀವನ ಮಾಡ್ತಿರ್ತಿಯಲ್ಲ, ಏನು ಮಾಡ್ಬಾ. ಇಲ್ಲಿ ಫೋನಿಂದ ಎಲ್ಲವ ಆ ಫೋನ್ ಬಿಸಾಕ್ಬಿಟ್ಟು ಬರಿ ತೆಗೆದಿರು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.